ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರಿಗೆ ಬಹಳ ಸಂತೋಷ ಆಗಿರ್ಬೋದು. ಅಂಬೇಡ್ಕರ್ ಅವರ ಏನ್ ಕನಸಿತ್ತು, ಒಂದು ಶೋಷಿತ ಸಮಾಜ ಒಂದು ಉನ್ನತ ಹುದ್ದೆಯಲ್ಲಿ ಕೂರಬೇಕು, ಒಂದು ಜಿಲ್ಲಾ ಮಟ್ಟದಲ್ಲಿ ಆ ಹುದ್ದೆಯನ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಸ್ವಾಮಿ ಅವರು ಕೊಡಿಸಿದ್ದಾರೆ. ಅದಕ್ಕೆ ಅವರಿಗೆ ಹೃದಯಪೂರ್ವಕವಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮೂಡ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ಅನುದಾನಿತ ಜಾತಿಗಳಿಗೆ ಅಧ್ಯಕ್ಷರಾಗಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಕೂಡ ದಲಿತರ ಕೋಟದಲ್ಲಿ ಪರಿಸರ ಮಾಲಿನ್ಯದ ಅಧ್ಯಕ್ಷರು. ಈ 4 ಜನ ಇತಿಹಾಸದಲ್ಲಿ 75 ವರ್ಷ ಮಂಡ್ಯ ಇತಿಹಾಸದಲ್ಲಿ 4 ದಲಿತ ಮುಖಂಡರುಗಳಿಗೆ ರಾಜ್ಯ ಮಟ್ಟದ ಉನ್ನತ ಹುದ್ದೆ ಸಿಕ್ಕಿರೋದು ಇದೇ ಸರ್ಕಾರದಲ್ಲಿ, ಇದೇ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ, ಇದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಇನ್ಯಾವ ಪಕ್ಷ ಕೂಡ ಕೇವಲ ನಿಮ್ಮನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ರು, ವೋಟ್ ಹಾಕ್ಸ್ಕೊಳ್ತಿದ್ರು, ವೋಟಿಂಗ್ ಮಿಷಿನ್ ಮಾಡಿಕೊಂಡಿದ್ರು. ಆದ್ರೆ ನಿಮಗೆ ಅಧಿಕಾರ ಕೊಡೋದನ್ನ ಕಣ್ಣಾರೆ ನೋಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಅದರಿಂದ ಅವರು ಇಲ್ಲಿವರೆಗೂ ನಿಮ್ಮನ್ನ ಕೊಟ್ಟಿಲ್ಲ. ಇದು ನೀವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇರೋ ಪ್ರಯತ್ನ. ನಿಮಗೆ ಕೊಟ್ಟಿರುವಂತ ಕಾಂಗ್ರೆಸ್ ಪಕ್ಷ ಚಲುವರಾಯಸ್ವಾಮಿಯವರು, ರವಿಕುಮಾರ್ ಕೊಟ್ಟಿರುವಂತ ಉಡುಗೆ ಇದು ಬಹಳ ದೊಡ್ಡ ಉಡುಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವತ್ತು ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಅವರು ನನ್ನನ್ನು ಮೂಡ ಚೇರ್ಮನ್ ಮಾಡಿ ಅಂತ ಕೇಳಿದ್ರು. ಅಕ್ಕ ಬೇಡ, ಅದು ನಿಮಗೆ ರಾಜ್ಯ ಮಟ್ಟದ ಒಂದು ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತು ಅಕ್ಕನಿಗೆ ಮೂಡ ಚೇರ್ಮನ್ ಮಾಡಿದ್ರೆ ಪ್ರಕಾಶ್ ಅಣ್ಣನಿಗೆ ಬರೀತಿರಲಿಲ್ಲ. ಪ್ರಕಾಶ್ ಅಣ್ಣನಿಗೆ ಬರೆದಿತ್ತು, ಅಕ್ಕನಿಗೆ ರಾಜ್ಯ ಮಟ್ಟದ ಉಪಾಧ್ಯಕ್ಷ ಸ್ಥಾನ ಸಿಕ್ತು. ಇನ್ನೂ 4-5 ಜನ ಕೇಳಿದ್ರು. ಹಾಗಾದ್ರೆ ಅವರೆಲ್ಲ ಅರ್ಹತೆ ಇರಲಿಲ್ಲ ಅಂತಲ್ಲ, ಎಲ್ಲರೂ ಅರ್ಹರಾಗಿದ್ದಾರೆ. ಆದರೆ ಸಮಯ ಸಂದರ್ಭದಲ್ಲಿ ಒಬ್ಬ ಯಂಗ್ಸ್ಟರ್ಗೆ, ಯುವಕರಿಗೆ ಅಧಿಕಾರ ಕೊಡೋಣ, ಪಕ್ಷವನ್ನ ಇನ್ನಷ್ಟು ಬಲಪಡಿಸಬೇಕು ಅಂತೇಳಿ ನಾನು ನಮ್ಮ ಉಸ್ತುವಾರಿ ಸಚಿವರು ಮಾತಾಡಿ ಪ್ರಕಾಶ್ಗೆ ಈ ಪಟ್ಟವನ್ನ ಕಟ್ಟಿದ್ವಿ. ಅವರ ಜೊತೆ 4 ಜನ ಯಂಗ್ಸ್ಟರ್ಗೆ ಡೈರೆಕ್ಟರ್ ಕೂಡ ಮಾಡಿದ್ವಿ. ಮೊದಲ ಬಾರಿ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತೇಳಿ ಯುವ ಮಿತ್ರ ನೈನ್ಗೆ ಮಾಡಿದ್ವಿ. ಕಾಂಗ್ರೆಸ್ ಪಕ್ಷ ಸಣ್ಣ ಸಣ್ಣ ಸಮುದಾಯ, ಸಣ್ಣ ಸಣ್ಣ ಜಾತಿಯನ್ನು ಕೂಡ ಗುರುತಿಸುತ್ತೆ. ಅವರಿಗೆ ಅಧಿಕಾರವನ್ನ ಕೊಡ್ತೀವಿ. ಅವರನ್ನ ಕೇವಲ ವೋಟ್ ಮಿಷಿನ್ ಹಾಕೋದು, ದುಡಿಸ್ಕೊಳ್ಳೋದು, ಬಾವುಟ ಕಟ್ಟೋದು, ಬರೀ ಭಾಷಣಕ್ಕೆ ಸೀಮಿತರಾಗದೆ ಅವರು ಅಧಿಕಾರ ಮಾಡಬೇಕು, ಅವರು ನಮ್ಮ ಜೊತೆ ಅಧಿಕಾರದಲ್ಲಿ ಇರಬೇಕು ಅನ್ನೋದು ನಮ್ಮ ಭಾವನೆ. ಇವತ್ತು ಕೋಮುವಾದಿ ಪಕ್ಷ ಮತ್ತು ಅವರಿಗೆ ಬೆಂಬಲಿಸ್ತಾ ಇರೋರು ಇವತ್ತವರೆಗೂ ಈ ಜಿಲ್ಲೆಯಲ್ಲಿ ಒಂದೇ ಒಂದು ಡೈರೆಕ್ಟರ್, ಸಣ್ಣ ಡೈರೆಕ್ಟರ್ ಕೂಡ ಇವತ್ತವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಬಂದ ಭಾಷಣ ಮಾಡೋದು, ಪ್ರೆಸ್ ಮೀಟ್ ಮಾಡೋದು, ಬೈಯೋದು, ಹೋಗೋದು, ಬರೋದು, ನಿಮ್ಮನ್ನೆಲ್ಲ ವೋಟಿಂಗ್ ಮಿಷನ್ ಹಾಕಿ ಮಾಡಿಕೊಡೋದು. ಇವತ್ತೇ ಒಂದು ಸಂಕಲ್ಪ ಮಾಡಿ ಅಂಬೇಡ್ಕರ್ ಅವರ ವಿಜಯೋತ್ಸವ ಇವತ್ತು ಗೋರೆಗಾಂವ್ ಭೀಮಾ ವಿಜಯೋತ್ಸವದ ಇವತ್ತೊಂದು ದಿನ ಒಳ್ಳೆ ದಿನ. ಇವತ್ತು ನೀವು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ, ನಮ್ಮ ಪ್ರತಿ ಮತ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ. ಜನತಾದಳ ಬಿಜೆಪಿಗೆ ಒಂದು ಮತ ಹಾಕಿದ್ರು ಕೂಡ ನಾವು ಸೂಸೈಡ್ ಮಾಡಿಕೊಂಡಾಗೆ ಅವ್ರು ಕೇವಲ ಭಾಷಣ, ಪ್ರೆಸ್ ಮೀಟು, ವೋಟ್ ಹಾಕ್ಸ್ಕೊಳಕ್ ಮಾತ್ರ ನಮ್ಮನ್ನ ಬಳಸ್ಕೊಳ್ತಾರೆ. ಅಧಿಕಾರ ಯಾವತ್ತೂ ಕೊಡಲ್ಲ ಅಂತ ಇವತ್ತವರೆಗೂ ಕೊಟ್ಟಿಲ್ಲ, ಮುಂದೇನೂ ಕೊಡಲ್ಲ. ಕೊಡುವಂತ ಮನಸ್ಥಿತಿ ಅವ್ರಿಗಿಲ್ಲೂ ಇಲ್ಲ. ಕೊಟ್ಟರೆ ಅವ್ರು ಹೊಟ್ಟೆ ಕಿಚ್ಚು. ನಮಗಿಂತ ಇವ್ರು ಅಧಿಕಾರ ಬಂದ್ಬಿಟ್ರಲ್ಲ, ನಮ್ಮ ಮುಂದೆ ಇವರು ಸರ್ಕಾರಿ ಕಾರಲ್ಲಿ ಓಡಾಡ್ಬಿಟ್ರಲ್ಲ. ವಿಜಯಲಕ್ಷ್ಮಿ ಅವರು ಕೊಟ್ಬಿಟ್ರೆ ನಮ್ಮ ಮುಂದೆ ಸರ್ಕಾರ, ನಾನು ಪ್ರೈವೇಟ್ ಕಾರಲ್ಲಿ ಓಡಾಡ್ತೀನಿ, ನಮ್ಮೂಡ ಅಧ್ಯಕ್ಷರು ಗೌರ್ಮೆಂಟ್ ಕಾರಲ್ಲಿ ಓಡುತ್ತಾರೆ. ಇದು ಪ್ರಜಾಪ್ರಭುತ್ವದ ಬ್ಯೂಟಿ, ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಇದು ಜನತಾದಳ ಬಿಜೆಪಿಯವರು ಯಾರು ಮಾಡಲ್ಲ. ಈ ಮಂಡ್ಯವನ್ನ ಮಂಗಳೂರು ಮಾಡಬೇಕು ಅಂತ ಹೇಳ್ತಾರೆ. ಯಾವ ಲೀಡರ್ ಮಕ್ಕಳು ಹೋಗಿ ಅಲ್ಲಿ ಗುಂಡೆಯಲ್ಲಿ ಬಲಿಯಾಗಿರೋರೆಲ್ಲ ಹಿಂದುಳಿದವರು, ದಲಿತರ ಮಕ್ಕಳು. ಆ ಮಂಗಳೂರು ಆಗ್ಬೇಕಾ? ನೀವು ಅವರು ಬಂದಾಗ ಕತ್ತುಪಲ್ಲಿ ಇಟ್ಕೊಂಡು ಕೇಳಬೇಕು. ನಿಮ್ಮ ಮಂಗಳೂರು ನಮ್ಗೆ ಬೇಡ, ನಾವು ಶಾಂತಿಯಾಗಿದ್ವಿ, ಒಕ್ಕಲಿಗರು ದಲಿತರು ಒಗ್ಗಟ್ಟಾಗಿದ್ವಿ, ಹಿಂದುಳಿದರೆಲ್ಲ ಇಲ್ಲಿ ಶಾಂತಿಯಿಂದ ಸೌಹಾರ್ದದಿಂದ ಸ್ವತಂತ್ರವಾಗಿ ಬದುಕ್ತಾ ಇದ್ವಿ. ನೀವು ಇಲ್ಲಿ ಬರೋದು ಬೇಡ. ನಿಮ್ಮನ್ನು ಬೆಂಬಲಿಸ್ತಾ ಇರೋ ಜನತಾದಳನ್ನು ಪ್ಯಾಕ್ ಮಾಡಿ ನೀವು ಊರಿಗೆ ಕಳಿಸ್ತೀವಿ ಅನ್ನೋದನ್ನ ನೀವು ಮೊದಲು ಯೋಚನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಊರಲ್ಲಿ ಅಶಾಂತಿಯನ್ನ ತಂದು ಇಲ್ಲದಿರೋ ದೇವರನ್ನ ಹುಟ್ಟಾಕಿ ನಾವು ಬೆಳಗ್ಗೆ ಅಂದ್ರೆ ದೇವರನ್ನ, ಇವತ್ತು ನಾವು ಬೆಳಗ್ಗೆ ಕಾಳಂದಿರೋರ ದೇವಸ್ಥಾನಕ್ಕೆ ಹೋಗಿ ಬಂದಿರೋರು, ಬೆಳಗ್ಗೆ ಅವ್ರಿಗಿಂತ ಚೆನ್ನಾಗಿ ಮಂತ್ರ ಹೇಳ್ತೀವಿ, ಚೆನ್ನಾಗಿ ಪೂಜೆ ಮಾಡ್ತೀವಿ. ಅವರು ದೇವರನ್ನ ಓಟಿಗಾಗಿ ರಸ್ತೆ ನಿಲ್ಲಿಸ್ಕೊಂಡಿದ್ದಾರೆ. ನಿಮ್ಮಂತ ದಲಿತರನ್ನ ಉಪಯೋಗಿಸಿಕೊಂಡು ನಿಮಗೆ ಗುಂಡೆ ಹೊಡೆದು ನಿಮ್ಮ ಮಕ್ಕಳ ಬಲಿ ಕೊಟ್ಟು ಅವರು ಅದರ ಮೇಲೆ ಆ ರಾಜ್ಯವಾರ ಮಾಡಬೇಕು ಅಂತ ಇದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂಬೇಡ್ಕರ್ ಅವರ ಸ್ವತಂತ್ರ ನಿಜವಾದ ಸ್ವತಂತ್ರ ಅಂತ ಹೇಳಿದ್ರೆ
ಕೋಮುವಾದಿ ಪಕ್ಷ ಮತ್ತೆ ಅವರಿಗೆ ಬೆಂಬಲ ಕೊಟ್ಟಿರುವ ಜೆಡಿಎಸ್ ಪಕ್ಷವನ್ನ ಹೊರಗಿಟ್ಟಾಗ ಮಾತ್ರ ನಿಮಗೆ ಸರ್ವ ಸ್ವತಂತ್ರವಾದ ಈ ರೀತಿ ಅಧಿಕಾರ ಬಂದು ನಮ್ಮ ಜೊತೆ ಕೂತ್ಕೊಳ್ಳೋಕ್ಕಾಗತ್ತೆ. ನೀವು ಅಧಿಕಾರ ಮಾಡಬೇಕಾಗತ್ತೆ. ನೀವು ಜನತಾದಳ ಬಿಜೆಪಿ ಪ್ರೆಸ್ ಮೀಟ್ ಮಾಡೋರು ಬರೀ ಗುಡ್ಡೆ ಕೊಡೋರನ್ನ ಎರಡನೇ ಸರಿ ಮುಖ್ಯಮಂತ್ರಿ ಮಾಡಿರೋರನ್ನ ನಂಬಿದ್ರೆ ನಿಮಗೆ ತೆಂಗಿನಕಾಯಿ ಚಿಪ್ಪು ಮಾತ್ರ ಸಿಗೋದು. ಚಲುವರಾಯಸ್ವಾಮಿ ಅವರು ನಂಬಿದ್ರೆ ನಿಮಗೆ ಸರ್ಕಾರಿ ಕಾರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಡೈರೆಕ್ಟರ್ಶಿಪ್ ಇದು ಕಾಂಗ್ರೆಸ್ ಪಕ್ಷ, ಇದು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮಾತ್ರ ಆಗಕ್ಕೆ ಸಾಧ್ಯ. ಇಲ್ಲೆಲ್ಲ ಭಾಷಣ. ಇವತ್ತು 10,000 ಕೋಟಿ ರೂಪಾಯಿಯನ್ನ ಮಂಡ್ಯ ಜಿಲ್ಲೆಗೆ ತಂದಿದ್ದಾರೆ. ನನ್ನ ಕ್ಷೇತ್ರ ಒಂದಕ್ಕೆ 2,000 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಇವತ್ತು ಈ ಒಬ್ಬ ದಲಿತ ಮುಖಂಡ ಅವರು 100 ವರ್ಷ ಆಗಿತ್ತು, ಅವ್ರ ರಸ್ತೆ ಆಗಿಲ್ಲ. ನಾನು ಲೆಟ್ರು ತಗೊಂಡೋಗಿ ಅವರೇ 50 ಲಕ್ಷ ತಂದು ಅವ್ರು ನಂದೇ ಲೆಟ್ರು 50 ಲಕ್ಷ ತಂದು ರಸ್ತೆ ಮಾಡಿ ಆ ರಸ್ತೆಯಲ್ಲಿ ನಾಳೆ ನನ್ನನ್ನು ಕರ್ಕೊಂಡೋಗಿ ಉದ್ಘಾಟನೆ ಮಾಡ್ತಾರೆ. ಇದು ದಲಿತರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತ ಸ್ವತಂತ್ರ. ಈ ಯಾವ ಈಗ 1 ಎಕರೆ ಜಾಗ ಅಲ್ಲಿ ಗುಡಿಸಿದ್ವಿ, ಬರೋರು ಮನೆಯಲ್ಲೂ ಕಟ್ತೀವಿ. ನಾನು ಬಂದ ಮೇಲೆ ಎಷ್ಟು SCP ರಸ್ತೆಗಳಿಗೆ ಡಾಂಬರೀಕರಣ ಆಗಿದೆ, ಸಿಮೆಂಟ್ ರಸ್ತೆ ಆಗಿದೆ ನಿಮ್ಮೂರಿಗೆ ಗೊತ್ತು. ಇವತ್ತು ಅಲ್ಲೈಗೆರೆಗೆ ಹೋದೆ 50 ಲಕ್ಷ ರೂಪಾಯಿದು SCP ವರ್ಕ್ ಉದ್ಘಾಟನೆ ಮಾಡಿಕೊಂಡಿದ್ವಿ. 25 ಲಕ್ಷ ಬಿಲ್ಡಿಂಗ್. ಇವತ್ತು ನಾನು ಬಂದ ಮೇಲೆ 30 ಕೋಟಿ ರೂಪಾಯಿ ಅಂಬೇಡ್ಕರ್ ಅಭಿವೃದ್ಧಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರೀ ದಲಿತರ ಬೀದಿಗಳಿಗೆ ಇಲ್ಲೆಲ್ಲ ಇರಬೇಕು. ಜಯಶಂಕರ ಇಲ್ಲಿ ಇರ್ತಾರೆ ಅನ್ಸುತ್ತೆ. ಮುನಗನಹಳ್ಳಿ ಕಾಲುವೆಗೆ 100 ವರ್ಷ ಆಗಿದ್ದು ರಸ್ತೆ ಆಗಿ. ಎಷ್ಟೋ 100 ವರ್ಷ. ಆ ಒಂದು ಊರಿಗೆ ಹೋಗ್ಬೇಕಾದ್ರೆ 2 ಕೋಟಿ ರೂಪಾಯಿ ಹಾಕ್ಬೇಕು. 2 ಕೋಟಿ ಹಾಕಿ ಸಿಮೆಂಟ್ ರಸ್ತೆ ಮಾಡಿ ನಾವ್ಯಾಕೆ ಕಾಲ ಓಡಾಡ್ತಾ ಇದೀವಿ. ಇದು ದಲಿತರ ಕಾಲೋನಿಗಳ ಅಭಿವೃದ್ಧಿ. ಇದು ನಮ್ಮ ಧ್ಯೇಯ. 50 ವರ್ಷದಿಂದ ಅಂಬೇಡ್ಕರ್ ರಸ್ತೆ, ಕೆಂಪೇಗೌಡ ರಸ್ತೆಗೆ ಜಟಾಪಟಿ ಇತ್ತು. ಇವತ್ತು 100 ರಸ್ತೆಗೆ ಅಂಬೇಡ್ಕರ್ ರಸ್ತೆಯನ್ನ ಚಲುವರಾಯಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ವಿ. ಬಲ್ಲೂರು ರಸ್ತೆಯನ್ನು ಕೆಂಪೇಗೌಡ ರಸ್ತೆ. ಇಬ್ರು ಮಹನೀಯರನ್ನ ರೋಡ್ ತರೋದನ್ನ ಜನತಾದಳದವರು ಬಿಜೆಪಿ ಮಾಡ್ತಿದ್ರು. ನಾವು ಇಬ್ರು ಮಹನೀಯರ ಹೆಸರನ್ನ ಇಟ್ಟು ಸರ್ವರಿಗೂ ಮಹನೀಯರು ನಮ್ಮ ನಮ್ಮ ರಾಜಕೀಯಕ್ಕೆ ಬಲಿ ಆಗಬಾರದು ಅಂತ ಹೇಳಿ ನಾವು ಆ ಕೆಲಸವನ್ನ ಮಾಡಿ. ಈಗ ಇನ್ನೊಂದು ಆಸೆ ಇದೆ ಚಲುವರಾಯಸ್ವಾಮಿ ಅವರಿಗೆ, ನಮ್ಮ ಉಸ್ತುವಾರಿ ಸಚಿವರ ಜೊತೆ ನಾವು ಅಂಬೇಡ್ಕರ್ ದಿನಾಚರಣೆ ಮತ್ತು ಜಗಜೀವನ್ ದಿನಾಚರಣೆ ದಿನ ಆ ಸ್ಟ್ಯಾಚ್ಯೂ, ಪ್ಲಾಸ್ಟಿಕ್ ಸ್ಟ್ಯಾಚ್ಯೂ ಇದೆ, ಅದು ತೂತಾಗಿದೆ. ಅದು ನಮ್ದು ಒಳ್ಳೆ ಲೋಹದ 2 ಸ್ಟ್ಯಾಚ್ಯೂಗಳನ್ನ ಮುಂದಿನ ದಿನಗಳಲ್ಲಿ ಮುಂದಿನ ಕಂಚಿನ ಪಂಚಲೋಹದ ಪ್ರತಿಮೆಗಳನ್ನ ಮಾಡೋಣ. ಆ 2 ಪ್ರತಿಮೆಗಳನ್ನ ಬದಲಾಯಿಸಿ 2 ಕಂಚಿನ ಪ್ರತಿಮೆಗಳನ್ನ ಇಬ್ಬರು ಮಾನವರನ್ನ ಮಾಡೋಣ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗಿರ್ತೀವಿ. ನೀವು ಬಿಜೆಪಿ ಹಟಾವ್, ಜೆಡಿಎಸ್ ಹಟಾವ್ ಮಾಡಿದ್ರೆ ಮಾತ್ರ ನಿಮಗೆ ಅಧಿಕಾರ ಬರೋದು, ನಿಮಗೆ ಸ್ವತಂತ್ರ ಬರೋದು. ನಿಮ್ಮನ್ನ ಅಧಿಕಾರದಲ್ಲಿ ಕೊಂಡ್ಕೋಬಹುದು, ದುಡ್ಡು ಕೊಟ್ಟು ಕೊಂಡ್ಕೋಬಹುದು ಅನ್ನೋ ಭ್ರಮೆ ಹೌದು. ನಿಮ್ಮ ಪ್ರತಿ ಅಮೂಲ್ಯ ಮತ, ಪ್ರತಿಯೊಬ್ಬ ದಲಿತರ ಮತ ನಿಮ್ಮ ಏಳಿಗೆಗಾಗಿ, ನಿಮ್ಮ ಸ್ವತಂತ್ರಕ್ಕಾಗಿ ಕಾಂಗ್ರೆಸ್ ಪಕ್ಷ ಚಲುವರಾಯಸ್ವಾಮಿ ನಾಯಕತ್ವದಲ್ಲಿ ನೀವೆಲ್ಲ ಮುನ್ನಡೆಯಿ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆ ಸುವರ್ಣ ಅವಕಾಶದಲ್ಲಿ ಎಲ್ಲ ಅಭಿವೃದ್ಧಿಯನ್ನ ಕಾಣುತ್ತೆ. ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ಆಯ್ತು.